ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ರೆಡಿ ಆಗಿಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ 4:30 ಆಗಿದೆ ಟೈಮು. ಬಟ್ ಇವತ್ತು ಸ್ವಲ್ಪ ಬಿಸಿಲೇ ಇದೆ. 6 ಗಂಟೆ ಆಗಿದೆಯಾ? 6 ಗಂಟೆ ಆದರೂ ಬಿಸಿಲಿದೆ ಇವತ್ತು. ಇವಾಗ ಹೊರಟಿದ್ದೀವಿ. ಏನಿಲ್ಲ, ಒಂದು ಸ್ವಲ್ಪ ಸೀರೆ ಮತ್ತು ಪೂಜೆ ಐಟಮ್ಸ್ ತೊಗೊಂಡು ಬಂದಿಟ್ಕೊಳ್ಳೋಣ, ಹಬ್ಬಕ್ಕೆ ಈಸಿ ಆಗುತ್ತೆ ಅಂತ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾದರೆ ವಿಡಿಯೋ ಮಾಡ್ತೀನಿ. ಸುದರ್ಶನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನೋಡ್ತೀನಿ. ಏನಾದ್ರು ಹೇಳ್ಬೇಕಾ? ನಾವು ಗಾಡಿ ಓಡಿಸ್ಬೇಕು. ಸೊ ಫಸ್ಟು ಸ್ಟಾರ್ಟ್ ಮಾಡೋದು ನಮ್ಮ ಕುಕ್ಕು ಗ್ರೂಮಿಂಗಿಂದ. ಸೊ ನಮ್ಮ ಕುಕ್ಕುದ ಗ್ರೂಮಿಂಗ್ ಆಯಿತು, ಅದು ಕೂಡ ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಸೊ ನಾವು ನಮ್ಮ ಕುಕ್ಕುನ ಗ್ರೂಮಿಂಗಿಗೆ ಅಂತ ವಿಜಯನಗರಿಗೆ ಕರ್ಕೊಂಡೋಗಿದ್ವಿ. ಸೊ ನಮ್ಮ ಮನೆ ಹತ್ರ ಇದ್ದದ್ದು ಡಾಕ್ಟರು ಅವರು ಶೇಪರ್ ಇಲ್ಲ ಅಂತ ಹೇಳಿಬಿಟ್ಟು ಗ್ರೂಮರಲ್ಲಿ ಶೇಪಿಂಗ್ ಮಾಡಿಸ್ತಾರಲ್ವ, ಆ ಗ್ರೂಮರ್ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಸಜೆಸ್ಟ್ ಮಾಡಿದ್ದು. ಸೊ ನನಗೆ ಇಷ್ಟ ಆಯಿತು. ಸೇಮ್ ಬ್ಯಾಂಗ್ಳೂರ್ ಥರನೇ ಇತ್ತು, ಎಲ್ಲ ಫೆಸಿಲಿಟೀಸ್ ಇತ್ತು, ಚೆನ್ನಾಗೇ ಗ್ರೂಮಿಂಗ್ ಮಾಡ್ತಿದ್ರು, ಎಲ್ಲ ಪ್ರೊಫೆಷ್ನಲ್ಸೇ ಇದ್ದರು. ಅಲ್ಲಿ 2 ಕ್ಯೂಟ್ ಪಪ್ಪೀಸ್ ಬಂದಿತ್ತು. ಅಲ್ಲಿ ಕಾಣಿಸ್ತಿರೋದು ಬ್ರೌನ್ ಕಲರ್ ಪಪ್ಪಿ 5 ಮಂತ್ಸು. ಅದು ಕೇನ್ ಕಾರ್ಸು ಪಿಟ್ಬುಲ್ಲೋ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗೆ ಇದು ಲಸಾಬ್ಸು, ಸೇಮ್ ನಮ್ಮ ಕುಕ್ಕು ಥರ ಕ್ಯೂಟಾಗಿದ್ದಾನೆಲ್ಲ, ಸ್ವಲ್ಪ ದೊಡ್ಡದಾಗಿದ್ದಾನೆ. ಅಲ್ಲಿ ನಮ್ಮ ಕುಕ್ಕು ಗ್ರೂಮ್ ಮಾಡ್ತಿದ್ದಾರೆ. ಎಷ್ಟು ಟೈನಿಯಾಗಿ ಕಾಣ್ತಿದ್ದಾನೆ ಅಲ್ವಾ ನಮ್ಮ ಕುಕ್ಕು, ಇಷ್ಟು ದೊಡ್ಡ ಡಾಗ್ಸ್ ಮಧ್ಯ. ಸೊ ನೀಟಾಗೆ ಸ್ನಾನ ಮಾಡಿಸಿ ಬ್ಲೋ ಡ್ರೈ ಮಾಡ್ತಾ ಇದ್ದಾರೆ. ನನಗೆ ಬ್ಲೋ ಡ್ರೈ ಅಂದ್ರೇ ಆಗಲ್ಲ, ಮನೇಲಿ ಬ್ಲೋ ಡ್ರೈ ಮಾಡಿಸ್ಕೊಳ್ಳೋದೇ ಇಲ್ಲ. ಬಟ್ ಸ್ಟಿಲ್ ಅವ್ರು ನೀಟಾಗೆ ಬ್ಲೋ ಡ್ರೈ ಮಾಡ್ತಿದ್ದಾರೆ. ನೀಟಾಗೆ ಗ್ರೂಮ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಾನೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಗ್ರೂಮಿಂಗ್ ಆಗಿತ್ತು. ಹಾಗೆ ಕೇಳ್ತಾ ಇದ್ರು, ಈ ಥರ ಶೇಪಿಂಗ್ ಸಾಕಾ, ಇಷ್ಟು ಶಾರ್ಟ್ ಸಾಕಾ, ಲೆಂತು ಇಲ್ಲ ಏನಾದ್ರು ಮಾಡಬೇಕಾ ಅಂತ. ಸೊ ಇವತ್ತೇನೇನೆಲ್ಲ ಐಟಮ್ಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದು ಚಪಾತಿ, ರಾಗಿ ಮತ್ತು ಮೈದಾ, ಗೋಧಿ ಮಿಕ್ಸ್ ಚಪಾತಿ, ಪಲ್ಯ. ಸೊ ನೆಕ್ಸ್ಟು ಇಲ್ಲಿ ಮಜ್ಜಿಗೆ ರೆಡಿಯಾಗಿದೆ. ಹಾಗೆ ಇದು ಅನ್ನ, ಕುಕ್ಕರಲ್ಲಿ ಅನ್ನ ಇದೆ. ಸೊ ಅನ್ನ ಕೂಡ ರೆಡಿಯಾಗಿದೆ. ಹಾಗೆ ಈ ಕಡೆ ಸಾಂಬಾರು ರೆಡಿಯಾಗಿದೆ. ಇನ್ನೊಂದು 2 ನಿಮಿಷ ಕುದ್ಮೇಲೆ ಕರಿಬೇವು ಹಾಕ್ಬಿಟ್ಟು ಇಳಿಸ್ಬಿಡ್ತೀನಿ. ಹಾಗೆ ಈ ಕಡೆ ಪನ್ನೀರ್ ಗ್ರೇವಿ ಕೂಡ ರೆಡಿಯಾಗಿದೆ. ಸೊ ಇವತ್ತು ಇಷ್ಟು ಐಟಮ್ಸ್ ಮಾಡಿದ್ದೀನಿ. ಸೊ ಇನ್ನು ಇಷ್ಟು ಐಟಮ್ಸ್ ರೆಡಿ ಆಗಿತ್ತು. ನಾನು ಮಧ್ಯಾಹ್ನನೇ ಮಾಡಿಟ್ಬಿಟ್ಟು ಹೋಗಿದ್ದೆ, ಯಾಕಂದರೆ ಇನ್ನು ಸಂಜೆ ಬಂದು ಅಡುಗೆ ಮಾಡೋದೆಲ್ಲ ಲೇಟ್ ಆಗುತ್ತೆ, ಹಾಗೆ ಟಯರ್ಡ್ ಕೂಡ ಆಗಿರ್ತೀವಿ ಅಂತ. ಸೊ ನನಗೆ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಸದ್ಯಕ್ಕೆ ಇಷ್ಟು ಐಟಮ್ಸ್ ರೆಡಿಯಾಗಿದೆ. ಸಂಜೆಗೆ ಚಪಾತಿ ಬದಲು ಮುದ್ದೆ ಮಾಡ್ಕೋತೀನಿ ಅಷ್ಟೇ. ಹಾಗೆ ಪನ್ನೀರ್ ಗ್ರೇವಿ ಮಧ್ಯಾಹ್ನನೇ ಖಾಲಿಯಾಗಿರುತ್ತೆ. ಸೊ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನಾವು ಊಟ ಎಲ್ಲ ಮುಗಿಸಿ ನೀಟಾಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬರೋ ಹೊತ್ತಿಗೆ ಅಟ್ಲೀಸ್ಟ್ ಇವತ್ತಾದರೂ ಪ್ಯಾಲೇಸ್ ಲೈಟ್ ಹಾಕಿರ್ತಾರ ಅಂತ ನೋಡೋಣ ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೋತಿದ್ದೆ. ಬಟ್ ಇವತ್ತು ಏನು ತುಂಬ ಲೈಟ್ ಹಾಕಿರಲಿಲ್ಲ. ಸೊ ನನಗೆ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾವತ್ತು ವೀಕೆಂಡಲ್ಲಿ ಲೈಟ್ ಪ್ಯಾಲೇಸಲ್ಲೆಲ್ಲ ಫುಲ್ಲು ನೀಟಾಗಿ ಲೈಟ್ ಹಾಕಿರ್ತಾರೆ. ಹಾಗೆ ಟೈಮಿಂಗ್ಸ್ ಕೂಡ ನಂಗೆ ಗೊತ್ತಿಲ್ಲ ಸರಿಯಾಗಿ. ಅವತ್ತು ಒಂದಿನ ನೋಡಿದ್ವಿ, ಚೆನ್ನಾಗಿ ಅನ್ನಿಸ್ತು. ಮತ್ತೆ ನೋಡೋಕ್ಕೆ ಸಿಗ್ತಾನೆ ಇಲ್ಲ, ಲೈಟ್ ಹಾಕ್ತಾನೆ ಇಲ್ಲ. ಸೊ ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣವೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ, ಅಂದರೆ ಬ್ರಷ್ ಮಾಡಿದ್ದೀನಿ, ಮುಖ ಇನ್ನೂ ತೊಳೆದಿಲ್ಲ, ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ತೊಗೊಂಡಿದ್ದು ಇದೊಂದು ಲಿಂಗೆ, ಇದು ದೇವ್ರಿಗೆ ಲಕ್ಷ್ಮೀ ಕೂರ್ಸೋಣ ಅಂತ ಇದೊಂದು ಲಿಂಗೆ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಬ್ಯಾಂಗಲ್ಸ್. ನೆಕ್ಸ್ಟ್ ಬ್ಯಾಂಗಲ್ಸ್ ತೊಗೊಂಡಿದ್ದು. ಆ್ಯಕ್ಚುಲಿ ವಿಡಿಯೋ ಆಲ್ರೆಡಿ ಒಂದ್ಸತಿ ರೆಕಾರ್ಡ್ ಮಾಡಿದ್ದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಏನೂ ಕೇಳಿಸ್ತಾ ಇರಲಿಲ್ಲ, ಅದಕ್ಕೆ ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇದು ಬ್ಯಾಂಗಲ್ಸ್, ಇದು ದೇವ್ರಿಗೆ, ಇದು ನನಗೆ, ಆಮೇಲೆ ಇದು ಬಾಗ್ನ ಕೊಡೋಕ್ಕೆ ಅಂತ ಕಾಣಿಸ್ತಾ ಇದೆಯಾ. ಎಲ್ಲ ಗಾಜಿನ ಬಳೆನೇ ತೊಗೊಂಡಿದ್ದೀನಿ, ಗಾಜಿನ ಬಳೆನೇ ಇಡಬೇಕಲ್ಲ ಅದಕ್ಕೆ. ನೆಕ್ಸ್ಟು ಸ್ವಲ್ಪ ಪೂಜೆ ಐಟಮ್ಸ್ ತೊಗೊಂಡಿದ್ದೀನಿ. ಇದೊಂದು ತೊಗೊಂಡಿದ್ದೀನಿ.
ಅರ್ಶಿನ ಕುಂಕುಮ ಒಂದು ತೊಗೊಂಡಿದ್ದೀನಿ. ಇಲ್ಲಿ ನಮ್ಮ ಕುಕ್ಕು ಸ್ವಲ್ಪ ಕಾಟ ಕೊಡ್ತಾ ಇದ್ದಾನೆ. ಅವ್ನು ಫುಲ್ಲು ಕ್ಯೂರಿಯಸ್ ಆಗಿಬಿಟ್ಟು ಏನದು ಅಂತ ನೋಡ್ತಾ ಇದ್ದಾನೆ. ಎಲ್ಲ ಕಿತ್ತಾಕ್ಬಿಡ್ತಾನೆ ಅವನು. ಅದಕ್ಕೆ ಸ್ವಲ್ಪ ಬ್ಲೌಸ್ ಪೀಸ್ಗಳು ತೊಗೊಂಡಿದ್ದೀನಿ. ಹಾಗೆ ತೆಗೆದ್ಬಿಟ್ಟು ಕವರ್ ಒಳಗಡೆನೇ ಇಡ್ತಾ ಇದ್ದೀನಿ. ಹಾಗೆ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟು ವಿಭೂತಿ ಮತ್ತು ಗಂಧ ತೊಗೊಂಡಿದ್ದೀನಿ. ಕ್ಯಾಚ್ ರನ್. ಅದಾದಮೇಲೆ ಒಂದು ಸ್ಟಿಕ್ಕರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬಾಗ್ನದ ಐಟಮ್ಸ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಇದು ದೇವ್ರ ಮುಂದೆ ಡೆಕೋರೇಷನ್ ಇರೋಕ್ಕೆ ಅಂತ ಒಂದು ಸ್ವಲ್ಪ ಪ್ಲೇಟ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಲೈಕ್ ಇನ್ನೂ ಏನಾದ್ರು ಮರ್ತಿಲ್ವಾ ಗೊತ್ತಿಲ್ಲ ನನಗೆ. ಅಕಸ್ಮಾತ್ ಮರ್ತಿದ್ರೆ ಮತ್ತೆ ಇನ್ನೊಂದು ಸರ್ತಿ ಹೋಗ್ಬಿಟ್ಟು, ಇನ್ನೂ ಟೈಮ್ ಇದೆ ಅಲ್ವಾ, ಸೊ ಇನ್ನೊಂದು ಸರ್ತಿ ಹೋಗ್ಬಿಟ್ಟು ನೀಟಾಗಿ ತೊಗೊಂಡು ಬರಬೇಕು. ನನಗೆ ಆ್ಯಕ್ಚುಲಿ ಇದು ನಮ್ಮ ಮನೇಲಿ ಇಡ್ತಾ ಇದ್ದಿದ್ದು ಇಷ್ಟು ವರ್ಷ ದೇವ್ರ ಮುಖವಾಡ ಬಂದು ಲೈಕ್ ಸಿಲ್ವರ್ ದೇವ್ರ ಮುಖವಾಡನೇ ಇಡ್ತಾ ಇದ್ದಿದ್ದು. ಈಗ ನಮಗೆ ಸಿಲ್ವರ್ ತೊಗೊಳ್ಳೋ ಅಷ್ಟು ಬಜೆಟ್ ಇಲ್ಲ, ಮುಖವಾಡ ತೊಗೊಳ್ಳೋ ಅಷ್ಟು ಬಜೆಟ್ ಇಲ್ಲ. ಸೊ ನೋಡಬೇಕು, ಲೈಕ್ ಜರ್ಮನ್ ಸಿಲ್ವರ್ ಏನಾದ್ರು ಇಡ್ಬೋದಾ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಜರ್ಮನ್ ಸಿಲ್ವರ್ ಇಡ್ಬೋದು ಅಂದರೆ ಮೊನ್ನೆ ಅಂಗಡಿಯಲ್ಲಿ ಇದು ಬಳೆ ಎಲ್ಲ ತೊಗೊಳಕ್ಕೆ ಹೋಗಿದ್ದೆಲ್ಲ ಅಂಗಡಿಯಲ್ಲಿ ಇಟ್ಟಿದ್ರು. ಅಕಸ್ಮಾತ್ ಇರ್ಬೋದು ಅಂತ ಹೇಳಿದ್ರೆ ಅದು ಸಿಲ್ವರ್ ಥರನೇ ಕಾಣ್ತಿತ್ತು, ಚೆನ್ನಾಗಿ ಕಾಣ್ತಾಯಿತ್ತು. ಅದನ್ನು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನೋಡಬೇಕು, ಅಕಸ್ಮಾತ್ ಅದು ಇನ್ನಂಗಿದ್ರೆ ಅದು ಚೆನ್ನಾಗೇ ಕಾಣ್ತಾಯಿತ್ತು, ಸೇಮ್ ಸಿಲ್ವರ್ ಥರನೇ. ಎರಡಿದೆ. ಒಂದು ಕಳಚ ಇಡ್ತಾರೆ ಅಲ್ವಾ, ನಾರ್ಮಲ್ ಕಳಚ, ಏನು ಮುಖವಾಡ ಇಡ್ತದೆ, ಅದನ್ನು ಇಡೋಣ ಅಂತ ಒಂದು ಸತಿ ಅನಿಸುತ್ತೆ. ಇನ್ನೊಂದು ಸರ್ತಿ ಬರೀ ಕಳಚ ಇಟ್ಟರೆ ಚೆನ್ನಾಗಿ ಕಾಣಲ್ಲ, ಇದನ್ನು ಮುಖವಾಡನೂ ಇಡೋಣ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಕನ್ಫ್ಯೂಸ್ ಆಗಿದ್ದೀನಿ. ಅಕಸ್ಮಾತ್ ಏನಾದರೂ ಅದನ್ನು ತೊಗೊಂಡ್ರೆ ಅದನ್ನು ಅಟ್ಯಾಚ್ ಮಾಡ್ತೀನಿ. ನಂಗೆ ಗೊತ್ತು ಈ ವಿಡಿಯೋ ತುಂಬ ಚಿಕ್ಕದಾಗಿದೆ ಅಂತ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ಯಾರಿ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಒಬ್ಬಳೇ ಹೋಗ್ಬಿಟ್ಟು ಸ್ಯಾರಿ ಒಂದು 10 ನಿಮಿಷದೊಳಗಡೆ ತೊಗೊಂಡ್ಬಿಟ್ಟೆ ಅನಿಸುತ್ತೆ. ಅಲ್ಲಿ ಲೈಕ್ ನಾವು ಹೋಗಿದ್ದು ಸುದರ್ಶನಲ್ಲಿ. ನಾವು ಹೋಗೋ ಟೈಮಲ್ಲಿ ಕಲೆಕ್ಷನ್ಸ್ ಏನೂ ಇರಲಿಲ್ಲ. ಲೈಕ್ ಆಲ್ಮೋಸ್ಟ್ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ, ಹಬ್ಬದ ಸೀಸನ್ ಅಲ್ವಾ. ಸೊ ಇದ್ದಿದ್ರಲ್ಲಿ ನನಗೆ ಓಕೆ ಅನಿಸಿದ್ದು ಇದು ಒಂದೇ ಸ್ಯಾರಿ. ಸೊ ಈ ಸ್ಯಾರಿ ತೊಗೊಂಡಿದ್ದೀನಿ. ಸ್ಯಾರಿ ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ದ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.